ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಅನೇಕ ಭಕ್ತರು ಕೇಳುವ ಒಂದು ವಿಶೇಷ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕನಸಿನಲ್ಲಿ ಬಂದರೆ ಅದರ ಅರ್ಥವೇನೆಂಬುದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಭಕ್ತರ ನಂಬಿಕೆಯ ಪ್ರಕಾರ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಅತ್ಯಂತ ಶುಭಕರವಾದ ದೈವಿಕ ಸಂಕೇತ ಎಂದು ಹೇಳಲಾಗುತ್ತದೆ. ಇದನ್ನು ಕೇವಲ ಒಂದು ಕನಸಾಗಿ ಅಲ್ಲ, ಗುರುಗಳ ಅನುಗ್ರಹ ಮತ್ತು ಮಾರ್ಗದರ್ಶನದ ಸೂಚನೆಯಾಗಿ ಕೂಡ ಹಲವರು ನಂಬುತ್ತಾರೆ. ಈ ವಿವರಣೆಗಳು ಭಕ್ತರ ನಂಬಿಕೆ ಮತ್ತು ಸಂಪ್ರದಾಯಗಳನ್ನು ಆಧರಿಸಿವೆ. ಪ್ರತಿಯೊಬ್ಬರ ಕನಸಿನ ಅರ್ಥ ಅವರ ಜೀವನದ ಪರಿಸ್ಥಿತಿ, ಮನಸ್ಥಿತಿ ಹಾಗೂ ಕನಸಿನ ವಿವರಗಳನ್ನು ಅವಲಂಬಿಸಿರುತ್ತದೆ. ಹಾಗಾದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕನಸಿನಲ್ಲಿ ಯಾವ ರೀತಿಯಲ್ಲಿ ಬಂದರೆ ಒಳ್ಳೆಯದು ಎಂದು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ವಾಮಿಗಳು ನಗುತ್ತಾ ಕಾಣಿಸಿಕೊಂಡರೆ ಇದು ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿದೆ ಎಂಬುದರ ಸಂಕೇತವಾಗಿದೆ. ನಿಮ್ಮ ಜೀವನದಲ್ಲಿ ಶುಭ ಕಾರ್ಯಗಳು ಆರಂಭವಾಗಬಹುದು ಮತ್ತು ಮನಸ್ಸಿಗೆ ನೆಮ್ಮದಿ ಸಿಗಬಹುದು ಎಂದು ಹೇಳಲಾಗುತ್ತದೆ. ಎರಡನೆಯದಾಗಿ, ಸ್ವಾಮಿಗಳು ನಿಮ್ಮೊಂದಿಗೆ ಮಾತನಾಡುವ ಹಾಗೆ ಕನಸನ್ನು ನೀವು ಕಂಡರೆ ಅವರು ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಮುಖ್ಯ ಎಂದು ಹೇಳಲಾಗುತ್ತದೆ. ಆ ಮಾತುಗಳು ನಿಮ್ಮ ಜೀವನಕ್ಕೆ ಮಾರ್ಗದರ್ಶನವಾಗಿರಬಹುದು ಎಂಬುದರ ನಂಬಿಕೆಯಾಗಿದೆ. ಮೂರನೆಯದಾಗಿ, ಪ್ರಸಾದ ಅಥವಾ ಮಂತ್ರಾಕ್ಷತೆಯನ್ನು ಸ್ವೀಕರಿಸುವ ಹಾಗೆ ಕನಸನ್ನು ಕಂಡರೆ ಇದು ಆರೋಗ್ಯ, ಕುಟುಂಬದ ಕ್ಷೇಮ, ಯಶಸ್ಸು ಮತ್ತು ದೈವಿಕ ಕೃಪೆಯ ಸಂಕೇತ ಎಂದು ಹೇಳಲಾಗುತ್ತದೆ. ನಾಲ್ಕನೆಯದಾಗಿ, ಆಶೀರ್ವಾದ ಮಾಡುವ ರೀತಿಯಲ್ಲಿ ಗುರುಗಳು ಕೈಯನ್ನು ಎತ್ತುವ ರೀತಿಯಲ್ಲಿ ಕನಸನ್ನು ಕಂಡರೆ ನಿಮ್ಮ ಪ್ರಾರ್ಥನೆಗಳನ್ನು ಗುರುಗಳು ಸ್ವೀಕರಿಸಿದ್ದಾರೆ ಎಂಬುದರ ನಂಬಿಕೆ ಇದೆ. ಜೀವನದಲ್ಲಿದ್ದ ಅಡೆತಡೆಗಳು ನಿಧಾನವಾಗಿ ದೂರವಾಗಬಹುದು ಎಂದು ಕೂಡ ಹೇಳಲಾಗುತ್ತದೆ. ಐದನೆಯದಾಗಿ, ಮಂತ್ರಾಲಯ ಅಥವಾ ಬೃಂದಾವನವನ್ನು ಕನಸಿನಲ್ಲಿ ಕಂಡರೆ ಇದು ಶ್ರೀ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಅನುಗ್ರಹದ ಸಂಕೇತ ಎಂದು ನಂಬಲಾಗುತ್ತದೆ. ಸಾಧ್ಯವಾದರೆ ಮಂತ್ರಾಲಯಕ್ಕೆ ಭೇಟಿ ನೀಡಿ ಸೇವೆ ಸಲ್ಲಿಸುವುದು ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಆರನೆಯದಾಗಿ, ಸ್ವಾಮಿಗಳು ಮೌನವಾಗಿ ನಿಮ್ಮನ್ನು ನೋಡುತ್ತಿರುವ ಹಾಗೆ ಕನಸನ್ನು ಕಂಡರೆ ನಿಮ್ಮ ಭಕ್ತಿ, ಜೀವನದ ದಾರಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಬಗ್ಗೆ ಯೋಚಿಸಲು ಇದು ಒಂದು ಸೂಚನೆ ಎಂದು ಹೇಳಲಾಗುತ್ತದೆ. ಇಂತಹ ಕನಸು ಬಂದ ನಂತರ ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಬೇಕು ಅಥವಾ ಗುರುಸ್ತೋತ್ರ ಅಥವಾ ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ಪಠಿಸಬೇಕು. ಸಾಧ್ಯವಾದರೆ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡಿ ಅನ್ನದಾನ ಅಥವಾ ಸಣ್ಣ ಸೇವಾ ಕಾರ್ಯಗಳನ್ನು ಮಾಡಬೇಕು. ದೇವರ ಮೇಲೆ ನಂಬಿಕೆ ಇಟ್ಟು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಬೇಕು. ಕೊನೆಯದಾಗಿ, ಶ್ರೀ ರಾಘವೇಂದ್ರ ಸ್ವಾಮಿಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಭಕ್ತರಿಗೆ ಅಪಾರ ಸಂತೋಷ ಮತ್ತು ಭಕ್ತಿಯನ್ನು ಉಂಟು ಮಾಡುತ್ತದೆ. ಆದರೆ ಕನಸಿನ ಅರ್ಥವನ್ನು ಭವಿಷ್ಯದ ಖಚಿತ ಭವಿಷ್ಯವಾಣಿಯಾಗಿ ಪರಿಗಣಿಸಬಾರದು. ಇದನ್ನು ಭಕ್ತಿ ಮತ್ತು ಸಂಪ್ರದಾಯದ ದೃಷ್ಟಿಯಿಂದ ಅರ್ಥೈಸುವುದು ಉತ್ತಮ. ನಿಮಗೂ ಇಂತಹ ದೈವಿಕ ಅನುಭವ ಆಗಿದ್ದರೆ ಕಮೆಂಟ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನಷ್ಟು ಭಕ್ತಿ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.